ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಕೂದಲಿಗೆ ಮೆಹಂದಿ ಹಚ್ಚೋದ್ರಿಂದ ಏನ್ ಲಾಭ ಅನ್ನೋದನ್ನ ಅಥವಾ ಅದರಿಂದ ಆಗ್ತಕ್ಕಂಥ ಸೈಡ್ ಎಫೆಕ್ಟ್ಸ್ ನ ಏನು ಅಂತ ವೈದ್ಯರು ಏನ್ ಸಲಹೆ ನೀಡಿದ್ದಾರೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ವೈದ್ಯರ ಅಭಿಪ್ರಾಯ ನೋಡೋಣ. ಮೊದಲನೇದಾಗಿ ಮೆಹಂದಿನ ನೆತ್ತಿಗೆ ಹಚ್ಚೋದ್ರಿಂದ ಕೆಲವೊಮ್ಮೆ ತುರಿಕೆ ಉಂಟಾಗ್ಬೋದು, ಚರ್ಮ ಕೆಂಪಗಾಗ್ಬೋದು, ಈ ತರ ಹಲವಾರು ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ಹಾಗಾಗಿ ನೀವು ಯಾರಿಗೆಲ್ಲ ಸೂಕ್ಷ್ಮ ಚರ್ಮ ಹೊಂದಿರುತ್ತೋ ಇದನ್ನ ಸಂಪೂರ್ಣವಾಗಿ ನೀವು ಇದನ್ನ ಅವಾಯ್ಡ್ ಅಂದ್ರೆ ತಪ್ಪಿಸ್ಬಿಡ್ಬೇಕು ಅಂತ ಹೇಳ್ತಿರೋದು ವೈದ್ಯರು. ಸೊ ಹಾಗಾಗಿ ಯಾರಿಗೆಲ್ಲ ಚರ್ಮ ಸಮಸ್ಯೆ ಇರುತ್ತೆ ಇದನ್ನ ಸಂಪೂರ್ಣವಾಗಿ ನೀವು ಅವಾಯ್ಡ್ ಮಾಡ್ಬೇಕು, ಹಚ್ಬಾರ್ದು. ನೆಕ್ಸ್ಟ್ ಇದರಿಂದ ಆಗ್ತಕ್ಕಂತ ಅಡ್ಡ ಪರಿಣಾಮಗಳು ಅಂದ್ರೆ ಸೈಡ್ ಎಫೆಕ್ಟ್ಸ್. ಏನು ಸೈಡ್ ಎಫೆಕ್ಟ್ಸ್ ಮೆಹಂದಿ ಹಚ್ಚೋದ್ರಿಂದ ಅಂತಂದ್ರೆ, ಕೆಲವೊಮ್ಮೆ ಮೆಹಂದಿ ಕೂದ್ಲಿಗೆ ಅಂದ್ರೆ ಒಣಗಿಸ್ಬಹುದು. ಅದು ಒಂಥರ ಡ್ರೈನೆಸ್ ಕಾಣಿಸುತ್ತೆ, ಡ್ರೈ ಆಗಿ ಫೀಲ್ ಆಗ್ತಾ ಇರುತ್ತೆ. ಇದನ್ನ ತಡಿಯಕ್ಕೆ ನಾವು ಇದಕ್ಕೆ ಏನೇನ್ ಆಡ್ ಮಾಡ್ಬೇಕು ಅಂದ್ರೆ, ಇದಕ್ಕೆ ಮಿಶ್ರಣ ಮಾಡ್ಬೇಕು ಅಂದ್ರೆ ಮೊಸರು ಮತ್ತೆ ಮೊಟ್ಟೆ ಅಥವಾ ಸ್ವಲ್ಪ ತೆಂಗಿನ ಎಣ್ಣೆಯನ್ನ ಸೇರಿಸ್ಬಿಟ್ಟು ಹಚ್ಚೋದ್ರಿಂದ ನಿಮ್ಗೆ ಇನ್ನ ಗುಡ್ ರಿಸಲ್ಟ್ ಸಿಗುತ್ತೆ, ಅಂದ್ರೆ ಸೂಪರ್ ಆಗಿರುತ್ತೆ. ಇದಾದ್ಮೇಲೆ ಇದನ್ನ ಯಾರು ತಪ್ಪಿಸ್ಬೇಕು ಅಂತಂದ್ರೆ, ಮೆಹಂದಿ ಹಚ್ಚೋದನ್ನ ಯಾರು ತಪ್ಪಿಸ್ಬೇಕು ಅಂತ ಹೇಳಿದ್ರೆ, ಬಣ್ಣ ಹಾಕ್ಸೋರು ಮತ್ತೆ ಸ್ಟ್ರೈಟ್ನಿಂಗ್ ಮಾಡ್ಸಿರ್ತೀರಲ್ಲ ಅಂತವರು, ಮತ್ತೆ ಈ ಕೆಲವೊಂದು ಕೂದ್ಲಿಗೆ ಏನ್ ಹಚ್ಚಿದ್ರು ಸೆನ್ಸಿಟಿವ್ ಆಗಿರುತ್ತೆ ಅಂತವರೆಲ್ಲ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ನೆಕ್ಸ್ಟ್ ತಲೆ ಹೊಟ್ಟಿಗೆ ಇದು ತುಂಬಾನೇ ಚೆನ್ನಾಗಿ ವರ್ಕ್ ಮಾಡುತ್ತೆ. ಅಂದ್ರೆ ತಲೆ ಹೊಟ್ಟು ಅಂದ್ರೆ ಡ್ಯಾಂಡ್ರಫ್ ಇರುತ್ತಲ್ಲ ಅಂತವ್ರಿಗೆ ತುಂಬಾನೇ ಗುಡ್ ರಿಸಲ್ಟ್ಸ್ ಕೊಡುತ್ತೆ ಈ ಮೆಹಂದಿ ಒಳಗೆ ನಮ್ಗೆ ಆಂಟಿ ಮೈಕ್ರೋಬಿಯನ್ಸ್ ಮತ್ತೆ ಆಂಟಿ ಫಂಗಲ್ ಅಂತಹ ಗುಣಗಳನ್ನ ಅತಿ ಹೆಚ್ಚು ಹೊಂದಿರುತ್ತೆ. ಆದ್ರಿಂದ ಇದು ನೆತ್ತಿಯ ತುರಿಕೆ ಮತ್ತು ಆ ತಲೆ ಹೊಟ್ಟು ಎರಡರನ್ನು ನಿವಾರಣೆ ಮಾಡುತ್ತೆ. ಆದ್ರಿಂದ ಮೆಹಂದಿ ಹಚ್ಚೋದ್ರಿಂದ ನಿಮ್ಗೆ ಸಿಲ್ಕಿ ಆಗಿರುತ್ತೆ ಹೇರ್ಸ್, ತುಂಬಾನೇ ಚೆನ್ನಾಗಿ ಗುಡ್ ರಿಸಲ್ಟ್ಸ್ ಕೊಡುತ್ತೆ. ಇದನ್ನ ನೀವು ರಾತ್ರಿನೇ ಕಲ್ಸ್ಬಿಟ್ಟು ನೀವೊಂದು ಕಬ್ಬಿಣದ ಬಾಂಡ್ಲೆಯಲ್ಲಿ ಹಾಕ್ಬಿಟ್ಟು ಕಲ್ಸಿ ಇಟ್ಬಿಟ್ಟು ಮಾರ್ನಿಂಗ್ ನೀವು ಇದ್ರ ಜೊತೆಗೆ ಸ್ವಲ್ಪ ಕಾಫಿ ಪೌಡರು ಮತ್ತೆ ನಿಂಬೆ ಹಣ್ಣು ರಸನ ಹಾಕಿ ಹಚ್ಚೋದ್ರಿಂದ ಇನ್ನೂ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಅದರಿಂದ ಕಮ್ಮಿ ಆಗುತ್ತೆ. ಮತ್ತೆ ಇದನ್ನ ಯಾರು ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ, ಅಂದ್ರೆ ಹಚ್ಬಾರ್ದು ಅಂದ್ರೆ ಗರ್ಭಿಣಿ ಸ್ತ್ರೀಯರು ಮತ್ತೆ ಹಾಲು ಕುಡಿಸ್ತಿರ್ತಾರಲ್ಲ ಮಕ್ಕಳಿಗೆ, ಬ್ರೆಸ್ಟ್ ಫೀಡಿಂಗ್ ಮಾಡೋರ್ಗೆ ಇದನ್ನ ಸಂಪೂರ್ಣವಾಗಿ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನ ಯಾರು ಹಚ್ಬಾರ್ದು ಅಂತ ತಿಳಿಸ್ಕೊಟ್ಟಿದೀನಿ. ಇದೇ ತರ ನಿಮ್ಗೆ ಬೇರೆ ಒಂದು ವಿಡಿಯೋ ಬೇಕು ಅಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.